ಚೋಕರ್ ನೆಕ್ಲೆಸ್ ಚೋಕರ್ ನೆಕ್ಲೆಸ್ ಮತ್ತೆ ಇದು ಸ್ಯಾಫೈರ್ ವಿತ್ ಸ್ಯಾಫೈರ್ ಸ್ಟೋನ್. ಪೊನಿಯನ್ ಸೆಲ್ವನ್ ಮೂವಿ ನೋಡಿರ್ಬೋದು, ಅದ್ರಲ್ಲಿ ಅವ್ರ ಜ್ಯುವೆಲ್ರೀಸ್ ತುಂಬಾ ಇನ್ಸ್ಪೈರ್ ಮಾಡುತ್ತೆ, ನಂಗೆ ತುಂಬಾ ಇನ್ಸ್ಪೈರ್ ಮಾಡ್ತು. ದ ವೇ ಐಶ್ವರ್ಯ ಇರ್ಬೋದು, ತ್ರಿಷಾ ಇರ್ಬೋದು, ಥಿಂಗ್ಸ್ ದೇ ವೇರ್, ಇಟ್ ಇಸ್ ವೆರಿ ಫ್ಯಾಸಿನೇಟಿಂಗ್. ನನಗೇನಂದ್ರೆ ಬೇರೆಯವ್ರು ಆ ಜ್ಯುವೆಲ್ರಿನ ಹಾಕೊಂಡು ಖುಷಿ ಪಡ್ತಾರಲ್ಲ, ಅವ್ರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಐ ಫೀಲ್ ಗುಡ್ ಅಬೌಟ್ ಇಟ್. some works ನೀವು ಮಾಡ್ತೀರಾ? Sure, I can show. ತುಂಬಾ ಟಫೆಸ್ಟ್ ಡಿಸೈನ್ ಅಂತ ನಾನು ಮಾಡೋ ಟಫೆಸ್ಟ್ ಡಿಸೈನ್ ಒಂದು ವರ್ಕ್ ಮಾಡ್ತಾ ಇದ್ದೀನಿ. ಇದು ನಾನು ಇನ್ನ ಕಂಪ್ಲೀಟ್ ಆಗಿಲ್ಲ, ಇಟ್ಸ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ದಿಸ್ ವಿಲ್ ಬಿ ವೈಟ್ ಗೋಲ್ಡ್ ಅಂಡ್ ಪರ್ಲ್ಸ್ ಅಂಡ್ ರೂಬೀಸ್ ಅಂಡ್ ಎವ್ರಿಥಿಂಗ್. ಸೊ ಇದು ಬರೀ ಇವಾಗ ಸ್ಕೆಚ್ ಆಗಿರೋದಾ? ಅದು ಸ್ಕೆಚ್ ಮಾಡಿರೋದು. ಸ್ಕೆಚ್ ಮಾಡಿ ಇನ್ನು ನಾನು ಕಲರ್ ಫಿಲ್ ಮಾಡ್ತಾ ಇದ್ದೀನಿ, ಟು ರೆಂಡರ್ ಇಟ್ ಪ್ರಾಪರ್ಲಿ. ಸೊ ಇದೊಂದು ಡಿಸೈನು, ಮತ್ತು ನಾನು ಮಾಡಿರೋ ಬೇರೆ ಡಿಸೈನ್ಸ್ ತೋರಿಸ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಸೈನ್ ಐ ಡಿಸೈನ್. ಸೊ ಇದೇನದು ಆಕ್ಚುಲಿ? ಇಟ್ಸ್ ಅ ಚೋಕರ್ ನೆಕ್ಲೆಸ್. ಮತ್ತು ಇದು ಸ್ಯಾಫೈರ್ ವಿತ್ ಸ್ಯಾಫೈರ್ ಸ್ಟೋನ್. ಓಕೆ. ಸೊ ಹೀಗೆ ಬರುತ್ತೆ ಫುಲ್. ಇದು ಫುಲ್ಲಿ ಡಿಸೈನ್ಡ್ ಇದು? ಹಾಂ, ಫುಲ್ಲಿ ಡಿಸೈನ್ಡ್. ಓಕೆ. ಸೊ ಇದಾದ್ಮೇಲೆ ಏನು ಪ್ರೊಸೆಸ್ಗೆ ಹೋಗುತ್ತೆ ಇದು? ಸೊ ಇದಾದ್ಮೇಲೆ ಕ್ರಿಯೇಟಿವ್ ಡೈರೆಕ್ಟರ್ ಹತ್ರ ಹೋಗುತ್ತೆ. ಏನಾದ್ರು ಕರೆಕ್ಷನ್ಸ್ ಅದು ಇದು ಎಲ್ಲ ಇದೆಯಾ ಅದೆಲ್ಲನೂ ಮಾಡಬೇಕು. ಅದಾದ್ಮೇಲೆ ಕ್ಯಾಡ್ ಮಾಡಲಿಂಗ್ ಹೋಗುತ್ತೆ. ಯಾವುದಾದ್ರೂ ಕ್ಯಾಡಲ್ಲಿ ಬಿಲ್ಡ್ ಮಾಡಕ್ ಆಗದಿರೋದು ವ್ಯಾಕ್ಸ್ ಕಾರ್ವಿಂಗ್ ಅಂತ ಮಾಡ್ತೀವಿ, ವ್ಯಾಕ್ಸ್ ಅಲ್ಲಿ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಮಾಡ್ತಾರೆ. ಸೊ ಹಾಗೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಡಿಸೈನ್. ಇದು ನಾನು ರೀಸೆಂಟಾಗಿ ಮಾಡಿದ್ದು, ಒಂದು ಕ್ಲೈಂಟ್ಗೆ ಅಂತ ಮಾಡಿದ್ದು. ಸೊ ಬಟ್ ದೀಸ್ ಆರ್ ಆಲ್ ಲುಕ್ಸ್ ಲೈಕ್ ಇಂಡಿಯನ್ ಡಿಸೈನ್ಸ್ ಅಲ್ವಾ? ಇದು ಇಂಡಿಯನ್ ಡಿಸೈನ್ಸ್. ಇದು ಇಂಡಿಯನ್ ಕ್ಲೈಂಟ್ಗೆ ಒಬ್ರಿಗೆ ಮಾಡಿದ್ದು. ವೆಸ್ಟರ್ನ್ ಕನ್ಸಿಡರ್ ಮಾಡಿದ್ರೆ ಈ ಥರ. ಸೊ ದೇ ಡೋಂಟ್ ಪ್ರಿಫರ್ ಜುಮ್ಕಾಸ್ ಆರ್ ಎವ್ರಿಥಿಂಗ್ ಎನಿಥಿಂಗ್, ಬಟ್ ಈ ಥರ ದೇ ಪ್ರಿಫರ್ ಲೈಕ್ ಸಮ್ ಫ್ಲೋರಲ್ ಮೋಟಿವ್ಸ್ ಆ ಥರ. ಇದು ಗೋಲ್ಡ್ ಕಲರ್, ಇದು ಯೆಲ್ಲೋಯಿಶ್ ಅಲ್ವಾ ಇದು? ಹಾಂ, ಯೆಲ್ಲೋಯಿಶ್. ಇದು ಯೆಲ್ಲೋ ಗೋಲ್ಡ್. ಯೆಲ್ಲೋ ಗೋಲ್ಡ್. ಬೇರೆ ಗೋಲ್ಡ್ ಯಾವ್ದೋ ಹೇಳಿದ್ರಲ್ಲ, ಅದು ಬ್ಲಾಕ್ ಅಥವಾ ರೋಸ್ ಗೋಲ್ಡ್? ವೈಟ್ ಗೋಲ್ಡ್. ಇದು ವೈಟ್ ಗೋಲ್ಡ್ ಆಕ್ಚುಲಿ. ಇದು ಮತ್ತೆ ಇದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋನ್, ಇಟ್ಸ್ ಕಾಲ್ಡ್ ಆನಿಕ್ಸ್. ಮತ್ತೆ ಇದು ಓಪಲ್ಸ್ ಅಂತಾರೆ. ಇದು ಓಪಲ್, ಇದು ಆನಿಕ್ಸ್. ಸೊ ಎಲ್ಲಿ ವೈಟ್ ಗೋಲ್ಡ್ ಬದಲು ನಾವು ಸಿಲ್ವರ್ ಯೂಸ್ ಮಾಡ್ಬಿಡ್ತೀವಿ ಅಂತ? ಹೌದು, ಇಂಡಿಯಾದಲ್ಲಿ ಸಿಲ್ವರ್ ಯೂಸ್ ಮಾಡ್ತಾರೆ, ಬಟ್ ಅಲ್ಲಿ ವೈಟ್ ಗೋಲ್ಡೇ ಯೂಸ್ ಮಾಡ್ತಾರೆ. ನಿಮ್ಗೆ 22 ಕ್ಯಾರೆಟ್ 24 ಕ್ಯಾರೆಟು ಸಿಗುತ್ತೆ. ಸೊ ಆ ಥರ. ಅಲ್ಲಿ ಸಿಲ್ವರ್ ಯೂಸೇಜ್ ಕಮ್ಮಿ ಇದೆಯಾ? ಕಮ್ಮಿ, ತುಂಬಾನೇ ಕಮ್ಮಿ. ಅಲ್ಲಿ ಸಿಲ್ವರ್ ಆರ್ಟಿಕಲ್ಸ್ ಮಾಡ್ತಾರೆ ಅವರು. ಕೆಲವು ಇದು ಫೋರ್ಕು, ನೈಫು, ಸ್ಪೂನ್ಸು ಆ ಥರ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕಿಚನ್ ಕಟ್ಲರೀಸ್, ಯುಟೆನ್ಸಿಲ್ಸ್ ತರ. ಕರೆಕ್ಟ್. ಸೊ ಯುಟೆನ್ಸಿಲ್ಸ್ಗೆ ಮಾಡ್ತಾರೆ. ಸೊ ಇದು ಇಂಡಿಯನ್ ಇನ್ಸ್ಪೈರ್ಡ್ ಮಾಡಿ. ಏನು ಆಕ್ಚುಲಿ ಅಂದ್ರೆ ಯಾವ ರೀತಿ ನೀವು ಇವಾಗ ನಿಮ್ಮ ಇನ್ಸ್ಪಿರೇಷನ್ಸ್ ಏನು ಆಕ್ಚುಲಿ? ನನ್ನ ಇನ್ಸ್ಪಿರೇಷನ್ ಮೇಜರ್ಲಿ ನೇಚರ್. ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ. ಹ್ಯಾವ್ ಬೀನ್ ಟು ಲೈಕ್ 35 ಕಂಟ್ರೀಸ್ ಸೊ ಫಾರ್. ಸೊ ನಾನು ಅಲ್ಲಿ ಹೋಗಿ ಅಲ್ಲಿ ನೇಚರು, ಆಮೇಲೆ ಅಲ್ಲಿ ಆರ್ಕಿಟೆಕ್ಚರು, ಇದೆಲ್ಲ ನಂಗೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಮೇನ್ಲಿ ನೇಚರ್, ಲೈಕ್ ಟ್ರೀಸ್, ವಾಟರ್, ಓಷನ್, ಈ ಥರ. ಲೈಕ್ ಲೀಫು, ಫ್ಲವರು, ಫ್ರೂಟ್ಸು, ಮತ್ತೆ ಓಷನ್ ಇಂದ ಲೈಕ್ ಫಿಶು, ಮತ್ತೆ ಸೀಶೆಲ್ ಆ ಥರ. ಸೊ ನಂಗೆ ಆ ಥರ ಇಷ್ಟ. ಸೊ ಒಂದು ಪ್ಯಾಟರ್ನ್ ಅಂತ ಇಟ್ಕೊಂಡಿರ್ತಾರೆ ಜನರಲಿ ಡಿಸೈನರ್ಸ್ ಈ ಥರ? ಪ್ಯಾಟ್ರನ್ ಅಂತ ಏನಿರಲ್ಲ. ಫಾರ್ ಎಕ್ಸಾಂಪಲ್ ಈಗ ನಂಗೆ ಮರ ಇಷ್ಟ ಆಯಿತು, ಅದರಲ್ಲಿ ಎಲೆಗಳು ಇಷ್ಟ ಆಯಿತು, ಅದರಲ್ಲಿರೋ ಟೆಕ್ಸ್ಚರ್ಸ್ ಇಷ್ಟ ಆಯಿತು, ಅದನ್ನು ಹೆಂಗೆ ನಾನು ಆರ್ನಮೆಂಟ್ಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ. ಅದು ಕೆಲವುದು ಬ್ರೋಚ್ ಚೆನ್ನಾಗಿ ಕಾಣಿಸುತ್ತೆ, ಕೆಲವು ಇಯರಿಂಗ್ಸ್ ಥರ ಚೆನ್ನಾಗಿ ಕಾಣುತ್ತೆ, ಕೆಲವು ನೆಕ್ಲೆಸ್ ಥರ ಚೆನ್ನಾಗಿ ಕಾಣುತ್ತೆ. ಸೊ ಯು ಹ್ಯಾವ್ ಟು ಫಿಗರ್ ಇಟ್ ಔಟ್. ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡೋದೇ ಇರೋದು ಮೇಯ್ನ್ ಆಗಿ. ಸೊ ಸುಮ್ಮನೆ ಪ್ಯಾಟರ್ನ್ಸ್ ಎಲ್ಲ ಕಾಣಿಸುತ್ತೆ ಎಷ್ಟೊಂದು, ಎಲ್ಲಾನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಸೊ ಆ ಸ್ಕಿಲ್ ಇರಬೇಕು ಡಿಸೈನರ್ಗೆ. ಸೊ ಇದೇ ಥರ ಇನ್ನೊಂದು ಏನಾದ್ರು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡಿರೋಂಥವ್ರು, ಬೇರೆ ರೆಫರೆನ್ಸಸ್ ನೀವು ನೋಡಿರೋಂಥದ್ದು ಯಾವ್ಯಾವ ಥರ ಇರ್ಬೋದು ಅಂತ? ಸೊ ಮ್ಯೂಸಿಕ್ ಇನ್ಸ್ಪಿರೇಷನ್ ಆಗಿ ತಗೊತಾರೆ, ಮೂವೀಸ್ ಇನ್ಸ್ಪಿರೇಷನ್ ಆಗಿ ತಗೊತಾರೆ, ಆಮೇಲೆ ಕೆಲವರು ಈ ಬಟ್ಟೆಗಳಲ್ಲಿ ಪ್ಯಾಟ್ರನ್ಸ್ ಬರುತ್ತಲ್ಲ ಅದನ್ನ ನೋಡ್ಬಿಟ್ಟು ಮಾಡ್ತಾರೆ. ಆಮೇಲೆ ಬಿಲ್ಡಿಂಗ್ಸು, ಕೆಲವು ಡಿಫ್ರೆಂಟ್ ಆಗಿರೋಂಥ ಬಿಲ್ಡಿಂಗ್ಸ್ ಇರುತ್ತೆ. ಆರ್ಕಿಟೆಕ್ಚರ್ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ, ಕೆಲವರು ಕಲ್ಚರ್ ಇನ್ಸ್ಪೈರ್ ಆಗ್ತಾರೆ. ಇವಾಗ ಇಂಡಿಯನ್ ಕಲ್ಚರೇ ಇರ್ಬೋದು, ನಮ್ಮ ಒಂದು ಡ್ರೆಸ್ ಕಲರ್ಸ್ ಇರ್ಬೋದು, ಪ್ಯಾಟರ್ನ್ಸ್ ಇರ್ಬೋದು, ಟೆಂಪಲ್ಸ್ ಅಲ್ಲಿ ಬರುವಂಥ ಮೋಟಿವ್ಸ್ ಇರ್ಬೋದು, ಅದೆಲ್ಲಾನು ಇನ್ಸ್ಪೈರ್ ಆಗ್ತಾರೆ. ಐ ಥಿಂಕ್ ನೀವೇ ಅನ್ಸುತ್ತೆ ನಾನು ಬರ್ತೀನಿ. ಹೌದು,
ವಾಲ್ಟ್ ಡಿಸ್ನಿ ಕ್ಯಾರೆಕ್ಟರ್ಸ್ನೆಲ್ಲ ತಗೊಂಡ್ಬಂದು ಹೌದು ಡಿಸ್ನಿ ಡ್ಯೂರಿಂಗ್ ಕೋವಿಡ್ ಅಂತ ಕೋವಿಡ್ ಅಲ್ಲಿ ಡಿಸ್ನಿ ಕ್ಯಾರೆಕ್ಟರ್ಸ್ ನಂಗೆ ಡಿಸ್ನಿ ತುಂಬಾ ಇಷ್ಟ. ಸೊ ಡಿಸ್ನಿ ನೀವು ಕಾರ್ಟೂನ್ಸ್ ಎಲ್ಲ ನೋಡಿದ್ರೆ ಅವರು ಜ್ಯುವೆಲ್ರಿ ಹಾಕೊಂಡಿರ್ತಾರಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಎಷ್ಟೊಂದು ಡಿಸೈನ್ಸ್ ಕೂಡ ನಾನು ಮಾಡಿದ್ದೀನಿ. ಸೊ ಎವ್ರಿಥಿಂಗ್ ಐ ಥಿಂಕ್ ಇನ್ ಇಂಡಿಯಾ ನಾವು ಅಂಥದ್ದನ್ನೆಲ್ಲ ಜಾಸ್ತಿ ಫಿಲಮ್ಸ್ ಕ್ಯಾರೆಕ್ಟರ್ಸ್ ರಿಲೇಟೆಡ್ ಇಂಪ್ರೆಸ್ ಅಥವಾ ಇನ್ಸ್ಪೈರ್ ಆಗಿರೋದನ್ನ ನೋಡೋದಕ್ಕಿಂತ ಜಾಸ್ತಿ ಇಲ್ಲಿ ವಿ ಯೂಸ್ ಅವರ್ ಇಂಡಿಯನ್ ಗಾಡ್ಸ್. ಕರೆಕ್ಟ್, ಇಂಡಿಯನ್ ಗಾಡ್ ಟೆಂಪಲ್ಸ್ ಬೇಸಿಕಲಿ ನಮಗೆ ಟೆಂಪಲ್ ಇನ್ಸ್ಪಿರೇಷನ್ ಇಂಡಿಯನ್ ಡಿಸೈನ್ಸ್ಗೆ. ಮತ್ತೆ ನೀವು ಪೊನಿಯನ್ ಸೆಲ್ವನ್ ಮೂವಿ ನೋಡಿರ್ಬೋದು, ಅದ್ರಲ್ಲಿ ಅವ್ರ ಜ್ಯುವೆಲ್ರೀಸ್ ತುಂಬಾ ಇನ್ಸ್ಪೈರ್ ಮಾಡುತ್ತೆ, ನಂಗೆ ತುಂಬಾ ಇನ್ಸ್ಪೈರ್ ಮಾಡ್ತು. ದ ವೇ ಐಶ್ವರ್ಯ ಇರ್ಬೋದು, ತ್ರಿಷಾ ಇರ್ಬೋದು, things they wear, it is very fascinating. Again, it's all inspired by temples. So it's all temples. ಅವಲ್ಲ ಕಸ್ಟಮ್ ಡಿಸೈನ್ಡ್ ಆರ್ನಮೆಂಟ್ಸ್. Yes, ಅದು ಆಕ್ಚುಲಿ ಗೋಲ್ಡ್ ಅಂಡ್ ರಿಯಲ್ ಗೋಲ್ಡ್ ಅದೆಲ್ಲ ಅವ್ರು ಮಾಡಿರೋದು ಮೂವಿಗೆ ಅಂತಾನೆ. ನಾನು ಆರ್ಟಿಫಿಷಿಯಲ್ ಅನ್ಕೊಂಡಿದ್ದೆ, ಬಟ್ ನಾನು ಓದ್ತಾ ಇದ್ದೆ ಅದ್ರ ಬಗ್ಗೆ. ಇಟ್ಸ್ ಆಕ್ಚುಲಿ ರಿಯಲ್. ದೇ ಹ್ಯಾವ್ ಕಸ್ಟಮೈಸ್ ದೋಸ್ ಜ್ಯುವೆಲ್ರಿ ಫಾರ್ ದೆಮ್. ಓಕೆ, ದಟ್ಸ್ ಆಸಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ವರ್ಕ್ಸ್ ತೋರಿಸ್ತಾನೆ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಅಂತ ಏನು ಅನ್ಸುತ್ತೆ ನಿಮಗೆ ನಿಮ್ಮ ಕೆಲಸದಲ್ಲಿ? ನನಗೆ ಮೋಸ್ಟ್ ಚಾಲೆಂಜಿಂಗ್ ಅನ್ಸೋದು ದ ಕ್ರಿಯೇಟಿವ್, ಲೈಕ್ ಮೈಂಡಲ್ಲಿ ಪ್ರೊಸೆಸ್ ಆಗತ್ತಲ್ಲ, ಟು ಕಮ್ ಅಪ್ ವಿತ್ ಅ ಡಿಸೈನ್, ದಟ್ ಈಸ್ ಅ ಚಾಲೆಂಜಿಂಗ್. ನಿಮಗೆ ಬಿಟ್ಬಿಟ್ಟಿರ್ತಾರ ಯಾವುದು ಎಲ್ಲ ನಮ್ಗೆ ಇಲ್ಲ, ರೆಫರೆನ್ಸಸ್ ನಾವೇ ತಗೋಬೇಕು. ನಮ್ಗೆ ಥೀಮ್ ಹೇಳ್ತಾರೆ, ವ್ಯಾಲೆಂಟೈನ್ಸ್ ಡೇಗೆ ಮಾಡಬೇಕು ಅಥವಾ ಫಾಲ್ ಸೀಸನ್ಗೆ ಮಾಡಬೇಕು, ಈ ಥರ ಇಷ್ಟೇ. ಯು ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ಓನ್ ಥಿಂಗ್ಸ್. ಸೊ ರಿಸರ್ಚ್ ಮಾಡ್ಬೇಕು ಅಫ್ಕೋರ್ಸ್, ಯಾಕಂದರೆ ನಮಗೆ ರೆಫರೆನ್ಸ್ ಬೇಕಾಗತ್ತೆ ಕೆಲವುದು. ಆ ಕ್ರಿಯೇಟಿವ್ ಪ್ರಾಸೆಸ್ ಇದೆ ಅಲ್ವಾ, ಲೈಕ್ ಕನ್ವರ್ಟಿಂಗ್ ಇನ್ ಟು ಡಿಸೈನ್, ದಟ್ ಈಸ್ ಟಫೆಸ್ಟ್ ಪಾರ್ಟ್. ಆ್ಯಂಡ್ ಮತ್ತೆ ನಿಮ್ಗೆ ಯಾವಾಗಲೂ ಅದು ಬರಲ್ಲ ಹಾಗೆ. ಮೈಂಡ್ ಕಾಮ್ ಆಗಿರಬೇಕು. ಒಂಥರ ಹೆಂಗಂದ್ರೆ ಇದು ಮ್ಯೂಸಿಕ್ಕು ಹಾಡು ಹೇಳ್ದಂಗೆ ಈ ಥರನೇ ಆರ್ಟ್ ಅಲ್ವಾ. ಸೊ ಆರ್ಟ್ ನೀಡ್ಸ್ ದಟ್ ಲೆವೆಲ್ ಆಫ್ ಪೇಷನ್ಸ್ ಆ್ಯಂಡ್ ಆಲ್ ಅದೆಲ್ಲ ಇರಬೇಕು. ಒಂದೊಂದ್ಸತಿ ಬರಲ್ಲ, ಅದು ವರ್ಕ್ ಆಗಲ್ಲ ತಲೆ, ಅದು ಕಷ್ಟ ಅನ್ಸುತ್ತೆ ಒಂದ್ಸತಿ. ಯಾವ ರೀತಿ ಜ್ಯುವೆಲ್ಸ್ ಡಿಸೈನ್ ಮಾಡ್ತೀರಾ? ಸೊ ನಾನು ಡಿಸೈನ್ ಮಾಡೋದು ಫೈನ್ ಜ್ಯುವೆಲ್ರಿ. ಫೈನ್ ಜ್ಯುವೆಲ್ರಿ ಅಂದರೆ ಇಟ್ಸ್ ಲೈಕ್ ಗೋಲ್ಡ್, ಲೈಕ್ ಪ್ಲಾಟಿನಮ್, ವೈಟ್ ಗೋಲ್ಡ್, ಎಲ್ಲ ಥರ ಗೋಲ್ಡು, ಪ್ಲಾಟಿನಮ್ ಇದೆಲ್ಲ ಇರುತ್ತೆ. ಮತ್ತು ಪಲಾಡಿಯಮ್ ಅಂತ ಇದೆ, ಅದೊಂಥರ ಮೆಟಲ್ಲು. ಮತ್ತು ಪ್ರೆಷಸ್ ಸ್ಟೋನ್ಸ್, ಸೊ ಇದು ಡೈಮಂಡ್ಸು, ಎಮರಲ್ಡ್, ರೂಬಿ, ಸ್ಯಾಫೈರ್ ಎಲ್ಲ. ಸೊ ಈ ಥರ ಜ್ಯುವೆಲ್ರಿ ಡಿಸೈನ್ ಮಾಡೋದಕ್ಕೆ ಫೈನ್ ಜ್ಯುವೆಲ್ರಿ ಅಂತ ಹೇಳ್ತಾರೆ, ಫೈನ್ ಜ್ಯುವೆಲ್ರಿ ಡಿಸೈನಿಂಗ್ ಅಂತ. ಇಯರಿಂಗ್ಸು, ನೆಕ್ಲೆಸಸ್ಸು, ಬ್ರೇಸ್ಲೆಟ್ಸು, ರಿಂಗು ಇದೆಲ್ಲ ಮಾಡ್ತೀನಿ. ವಾಚ್ ಡಿಸೈನ್ ಅದು ಆ್ಯಕ್ಚುಲಿ ಇಟ್ಸ್ ಅ ಪಾರ್ಟ್ ಆಫ್ ಜ್ಯುವೆಲ್ರಿ ಡಿಸೈನ್. ಸೊ ನೀವು ಯಾವುದೇ ಜ್ಯುವೆಲ್ರಿ ಬ್ರ್ಯಾಂಡ್ಸ್ ನೋಡಿದ್ರು ಅವ್ರು ವಾಚು ಮಾಡ್ತಾರೆ. ಸೊ ವಾಚ್ ಮಾಡ್ತಿದ್ರೆ ಜ್ಯುವೆಲ್ರಿನೂ ಮಾಡ್ತಾರೆ. ಸೊ ವಾಚು ಒನ್ ಆಫ್ ದ ಆರ್ನಮೆಂಟ್ಸ್ ಅಲ್ವಾ, ಇಟ್ಸ್ ಒನ್ ಆಫ್ ದ ಆಕ್ಸೆಸರೀಸ್ ವಿ ವೇರ್. ಸೊ ನೀವು ಈಗ ಕೆಲವು ವಾಚಸ್ ನೋಡಿದ್ರೆ ಅದ್ರಲ್ಲಿ ಸ್ಟೋನ್ಸ್ ಇರುತ್ತೆ, ಮೆಟಲ್ಸ್ ಇರುತ್ತೆ. ಸೊ ಇಟ್ಸ್ ಅ ಜ್ಯುವೆಲ್ರಿ ಆಸ್ಪೆಕ್ಟ್ ಅದು. ಸೊ ಇಟ್ಸ್ ಇಂಟರ್ ರಿಲೇಟೆಡ್. ಯಾವ ಆರ್ನಮೆಂಟ್ ಡಿಸೈನ್ ಮಾಡೋದಕ್ಕೆ ನಿಮಗೆ ಖುಷಿ ಕೊಡುತ್ತೆ ಜಾಸ್ತಿ? ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಐ ಲವ್ ಡಿಸೈನಿಂಗ್ ಇಯರಿಂಗ್ಸ್. ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಎಸ್, ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಇಯರಿಂಗ್ಸ್ ಕಲೆಕ್ಷನ್. ಎಲ್ಲಿ ಹೋದ್ರು ಇಯರಿಂಗ್ಸ್ ಮಾತ್ರ ತರೋದು. ನಂಗೆ ನೆಕ್ಲೆಸ್ಸು ಇದೆಲ್ಲ ಬಳೆ ನಾನು ಹಾಕೋದು ಇಲ್ಲ. ಸೊ ಮನೇಲಿದ್ರು ಹಾಕಲ್ಲ. ಬಟ್ ಇಯರಿಂಗ್ಸ್ ಐ ಆಮ್ ವೆರಿ ಮಚ್ ಫ್ಯಾಸಿನೇಟೆಡ್. ಯಾವ ಥರ ನೋಡಿದ್ರು ಹಾಕೊತೀನಿ. ಬಟ್ ನಾನು ಗೋಲ್ಡ್ ಜಾಸ್ತಿ ಹಾಕಲ್ಲ. ನಾನು ಡಿಸೈನ್ ಮಾಡ್ತೀನಿ, ಬಟ್ ಐ ಡೋಂಟ್ ವೇರ್ ಇಟ್. ಐ ಡೋಂಟ್ ನೋ, ಐ ಡೋಂಟ್ ಲೈಕ್ ಇಟ್. ನನಗೆ ಈ ಥರ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ, ಮತ್ತು ಕಾಸ್ಟ್ಯೂಮ್ ಜ್ಯುವೆಲ್ರಿ ಈ ಥರ ಇಷ್ಟ. ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನಾನು ಈ ಥರ ಜಾಸ್ತಿ ಹಾಕ್ತೀನಿ. ಬಟ್ ಡಿಸೈನ್ ಮಾಡೋಕ್ಕೆ ಇಷ್ಟ. ನನಗೇನಂದರೆ ಬೇರೆಯವ್ರು ಆ ಜ್ಯುವೆಲ್ರಿನ ಹಾಕೊಂಡು ಖುಷಿ ಪಡ್ತಾರಲ್ಲ, ಅವ್ರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಐ ಫೀಲ್ ಗುಡ್ ಅಬೌಟ್ ಇಟ್. ಸೊ ಯಾ.